Hello future engineers, welcome to the new video. ಈ ವಿಡಿಯೋದಲ್ಲಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕರ್ನಾಟಕದ ಎರಡನೇ ಅತ್ಯಂತ ಪ್ರತಿಷ್ಠಿತ ಕಾಲೇಜು. ಯಾಕೆ ಪ್ರತಿಷ್ಠಿತ ಕಾಲೇಜು ಅಂತ ಹೇಳ್ತಾ ಇದ್ದೀನಿ ಅಂದರೆ ಅಕಾರ್ಡಿಂಗ್ ಟು ಕಟ್ ಆಫ್ RVC ನಂಬರ್ 1 ಬರುತ್ತೆ. ಅಕಾರ್ಡಿಂಗ್ ಟು ಕಟ್ ಆಫ್ ಇಷ್ಟು ದಿನ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಬರ್ತಿತ್ತು. ಈಗ BMS ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಟೇಕ್ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ರಾಮಯ್ಯ ಸೆಕೆಂಡ್ ಪ್ಲೇಸ್ ಬರ್ಬೋದು, ಇಲ್ಲ PS ಯೂನಿವರ್ಸಿಟಿ ಸೆಕೆಂಡ್ ಪ್ಲೇಸ್ ಬರ್ಬೋದು. BMS ಕಾಲೇಜ್ನ ನೀವು ಥರ್ಡ್ ಪ್ಲೇಸಲ್ಲಿ ನೋಡ್ಬೋದು. ಆದರೂ ಇದೊಂದು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜು. ಪ್ರೈವೇಟ್ ಏಡೆಡ್ ಕಾಲೇಜ್. ಏಡೆಡ್ ಅಂದ ತಕ್ಷಣ ಎಲ್ಲ ಕೋರ್ಸಸ್ಸು ಏಡೆಡ್ ಏನಿಲ್ಲ, ಕೆಲವು ಕೋರ್ಸಸ್ ಮಾತ್ರ ಏಡೆಡ್ ಇದೆ. ಸೊ ನೋಡ್ತಾ ಹೋಗೋಣ ಯಾವುದು ಏಡೆಡ್ ಕೋರ್ಸಸ್ ಇದೆ, ಯಾವುದು ಅನ್ಏಡೆಡ್ ಕೋರ್ಸಸ್ ಇದೆ ಅಂತ. ಏಡೆಡ್ ಕೋರ್ಸಸ್ಸಲ್ಲಿ ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿದ್ರೆ ಇಲ್ಲಿ ಫೀಸ್ ಕಡಿಮೆ ಇರುತ್ತೆ. ಅನ್ಏಡೆಡ್ ಕೋರ್ಸಸ್ ಆದರೆ ಬೇರೆ ಪ್ರೈವೇಟ್ ಕಾಲೇಜಲ್ಲಿ ಎಷ್ಟು ಫೀಸ್ ಇರುತ್ತೋ ಅಷ್ಟೇ ಇರುತ್ತೆ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಕೋಡು E003. ಯಾಕೆ ಯಾವಾಗಲೂ ನಾನು ಕೋಡ್ ಹೇಳ್ತಾ ಹೋಗ್ತೀನಿ ಅಂತ ಹೇಳಿದ್ರೆ, ಈ ಕೋಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಇದೊಂದು ಹೊಸ ಕಾಲೇಜ್ ಇಲ್ಲ ಹಳೆ ಕಾಲೇಜ್ ಅಂತ. E003 ಅಂದರೆ ಅತ್ಯಂತ ಹಳೆ ಕಾಲೇಜು ಅಂತ. ಸೊ BMS ಕಾಲೇಜ್ ಆಫ್ ಇಂಜಿನಿಯರಿಂಗು ಬಸವನಗುಡಿಯಲ್ಲಿ ಬರುತ್ತೆ, ಬುಲ್ ಟೆಂಪಲ್ ಎದುರುಗಡೆ. ಸೊ ನಾನು ತೊಗೊಂಡಿರೋದು ಇಂಜಿನಿಯರಿಂಗ್ ಕಟ್ ಆಫ್ ರ್ಯಾಂಕ್ ಆಫ್ CET 2024 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ದು ತೊಗೊಂಡಿದ್ದೀನಿ. ಯಾರಿಗೆ ತೊಗೊಂಡಿದ್ದೀನಿ ಅಂದರೆ ಜನರಲ್ ಮೆರಿಟ್ ಕ್ಯಾಟಗರಿಗೆ ತೊಗೊಂಡಿದ್ದೀನಿ. ಯಾಕಪ್ಪ ಜನರಲ್ ಮೆರಿಟ್ಗೆ ತೊಗೊಂಡಿದ್ದೀನಿ ಅಂದರೆ, ನಿಮ್ದು ಯಾವುದಾದ್ರೂ ಬೇರೆ ಕ್ಯಾಟಗರಿ ರಿಸರ್ವೇಷನ್ ಇದ್ದರೆ ಇದಕ್ಕಿಂತ ಕಡಿಮೆ ರ್ಯಾಂಕ್ ಬಂದಿದ್ರು ನಿಮ್ಗೆ ಖಂಡಿತ ಸಿಗುತ್ತೆ. ಈ ಕಾಲೇಜ್ ಕೋಡ್ E003 ಅನ್ನೋದು ಏಡೆಡ್ ಕೋರ್ಸಸ್ದು. ಏಡೆಡ್ ಕೋರ್ಸ್ ಯಾವ್ಯಾವುದಿದೆ ಇಲ್ಲಿ ಅಂದರೆ ಸಿವಿಲ್ಲು, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು, IEM ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮತ್ತು ಮೆಕ್ಯಾನಿಕಲ್. ಸೊ ಈ ಕಾಲೇಜ್ ಕೋಡ್ ಆಪ್ಷನ್ ಎಂಟ್ರಿ ಮಾಡಿ ನಿಮ್ಗೇನಾದರೂ ಈ ಕಾಲೇಜ್ ಕೋಡ್ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೇನಾದರೂ ಸೀಟ್ ಸಿಕ್ಕಿದ್ರೆ ಫೀಸು ತುಂಬ ಕಡಿಮೆ ಇರುತ್ತೆ. ಸೊ ಸಿವಿಲಲ್ಲಿ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು 37,993ಗೆ ನಿಂತಿತ್ತು. ಎಲೆಕ್ಟ್ರಾನಿಕ್ಸು ಜಸ್ಟ್ 2,955ಕ್ಕೆ ಕಟ್ ಆಫ್ ನಿಂತಿತ್ತು. E 12,800, IEM 47,265, ಮೆಕ್ಯಾನಿಕಲ್ ಇಂಜಿನಿಯರಿಂಗು 23,950 ಕಟ್ ಆಫ್ ಇತ್ತು. ಅದೇ ಸೇಮ್ BMS ಕಾಲೇಜು ಬಟ್ ವಿತ್ ಕಾಲೇಜ್ ಕೋಡ್, ಡಿಫ್ರೆಂಟ್ ಕಾಲೇಜ್ ಕೋಡ್ ಏನಿದೆ ಅಂದರೆ E048 ಅನ್ನೋದು ಅನ್ಏಡೆಡ್ ಕೋರ್ಸಸ್. ಕಾಲೇಜೇನು ಏಡೆಡ್ಡು, ಬಟ್ ಇಲ್ಲಿ ಬರೋ ಕೋರ್ಸಸ್ ಎಲ್ಲ ಅನ್ಏಡೆಡ್. ಯಾಕೆಂದರೆ ಇವೆಲ್ಲ ರೀಸೆಂಟ್ ಕೋರ್ಸಸ್, ANDS, A&ML, ಬಯೋಟೆಕ್ನಾಲಜಿ ಎಲ್ಲ. ಹಾಗಾಗಿ ಇವೆಲ್ಲ ಅನ್ಏಡೆಡ್ ಕೋರ್ಸಸ್ ಇನ್ ದ ಏಡೆಡ್ ಕಾಲೇಜ್. ಫೀಸು ತುಂಬ ಜಾಸ್ತಿ ಏನಿರೋದಿಲ್ಲ, ಹೊರಗಡೆ ಬೇರೆ ಪ್ರೈವೇಟ್ ಕಾಲೇಜಲ್ಲಿ ಎಷ್ಟಿರುತ್ತೆ ಫೀಸು ಅಷ್ಟೇ ಇರುತ್ತೆ. E048 ಸೇಮ್ ಕಾಲೇಜ್, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಬಸವನಗುಡಿ, ಬ್ಯಾಂಗ್ಳೂರು. ಸೊ BMS ಕಾಲೇಜ್ ಎಂಟ್ರಿ ಮಾಡಬೇಕಾದ್ರೆ ಎರಡೂ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡ್ಬೋದು ನೀವು, ಏಡೆಡ್ ಮತ್ತು ಅನ್ಏಡೆಡ್. ಕೋರ್ಸ್ ಕೋಡ್ AD ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್. ಈ ಕೋರ್ಸಲ್ಲಿ AI ಓದ್ತೀರಾ ಮತ್ತು ಡೇಟಾ ಸೈನ್ಸು ಸಹ ಓದ್ತೀರಾ. ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ 3,306 ರ್ಯಾಂಕ್ ಬಂದಿರೋ ಸ್ಟೂಡೆಂಟ್ಗೆ ಲಾಸ್ಟ್ ಸೀಟು ಅಲಾಟ್ ಆಗಿದ್ದು. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ 4,835 ರ್ಯಾಂಕ್ ಬಂದಿರೋ ಸ್ಟೂಡೆಂಟ್ಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು. ಬಯೋಟೆಕ್ನಾಲಜಿ 18,278. ಹಾಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ಸ್. ಈ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮಲ್ಲಿ ಏನು ಓದ್ತೀವಿ ಏನು ಅನ್ನೋ ಡೀಟೇಲ್ಸ್ಗೆ ನನ್ನ ಹಳೆ ವಿಡಿಯೋ, ಲಾಸ್ಟ್ ಇಯರ್ ವಿಡಿಯೋ ನೀವು ನೋಡಬಹುದು. 4,890 ಬಂದಿರೋಂಥ ಸ್ಟೂಡೆಂಟ್ಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು. ಸಿವಿಲ್ ಇಂಜಿನಿಯರಿಂಗಲ್ಲಿ ನನಗೆ BMS ಕಾಲೇಜಲ್ಲೇ ಓದಬೇಕು, BMS ಕಾಲೇಜ್ ನನಗೆ ತುಂಬ ಇಷ್ಟ. ಯಾಕೆಂದರೆ ಅದ್ರ ಮೇಲೆ ನನಗೆ ನಂಬಿಕೆ ಇದೆ. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಫೆಸಿಲಿಟೀಸ್ ಚೆನ್ನಾಗಿದೆ, ಪ್ಲೇಸ್ಮೆಂಟ್ಸ್ ಚೆನ್ನಾಗಿದೆ. ಬಟ್ ರ್ಯಾಂಕ್ ನಿಮ್ಮದು 50,000 ಮೇಲೆ ಬಂದಿದೆ ಅಂದರೆ ಬೇರೆ ಕೋರ್ಸಸ್ ಸಿಗೋದಿಲ್ಲ. ಹಾಗಾಗಿ ಸಿವಿಲ್ ಆದರೂ ಪರವಾಗಿಲ್ಲ ನಾನು, ಯಾಕೆಂದರೆ ಸಿವಿಲ್ ತೊಗೊಂಡ್ರೆ ಸಿವಿಲ್ ಇಂಜಿನಿಯರ್ ಆದರೂ ಆಗ್ಬೋದು, ಇಲ್ಲ ಯಾವುದಾದ್ರು ಒಂದೆರಡು ಲ್ಯಾಂಗ್ವೇಜ್ ಕಲ್ತ್ಕೊಂಡು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಸಹ ಆಗ್ಬೋದು. ಹಾಗಾಗಿ 50,000 ಬಂದಿದ್ದರೂ ನಾನು BMS ಕಾಲೇಜ್ ಪ್ರಿಫರ್ ಮಾಡ್ತೀನಿ ಅಂದರೆ ನೀವು ಸಿವಿಲ್ ಇಂಜಿನಿಯರಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಲಾಸ್ಟ್ ಇಯರು 54,396 ಬಂದಿರೋಂಥ ಸ್ಟೂಡೆಂಟ್ಗೆ ಸಿವಿಲ್ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು. ಹಾಗೆ ಕೆಮಿಕಲ್ ಇಂಜಿನಿಯರಿಂಗು 33,501 ಕಟ್ ಆಫು. ಕಂಪ್ಯೂಟರ್ ಸೈನ್ಸ್ ನೋಡಿ ಲೆಸ್ ದ್ಯಾನ್ 3,000, 2,995 ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗೆ. ಸೊ ಈ ವರ್ಷ ನಿಮ್ದು ಏನಾದರೂ 3,000 ಒಳಗಡೆ ಬಂದಿದ್ದರೆ ಕಂಪ್ಯೂಟರ್ ಸೈನ್ಸ್ ಸೀಟು ಎಕ್ಸ್ಪೆಕ್ಟ್ ಮಾಡ್ಬೋದು. ಕಂಪ್ಯೂಟರ್ ಸೈನ್ಸ್ದು ಏನದು ಅಲೈಡ್ ಕೋರ್ಸಸ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇನ್ ಡೇಟಾ ಸೈನ್ಸ್. ಆಲ್ಮೋಸ್ಟ್ ಕಂಪ್ಯೂಟರ್ ಸೈನ್ಸ್ ಥರ ಇರುತ್ತೆ, ಒಂದು ಡೇಟಾ ಸೈನ್ಸು ಒಂದು 2-3 ಸಬ್ಜೆಕ್ಟ್ ಎಕ್ಸ್ಟ್ರಾ ಇಟ್ಟಿರ್ತಾರೆ. ಇದರ ಕಟ್ ಆಫು 3,558. ಇನ್ನೊಂದು ಕೋರ್ ಬ್ರಾಂಚು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ 6,013ಕ್ಕೆ ನಿಂತಿತ್ತು. ಇನ್ನೊಂದು CSI ಅಲೈಡ್ ಬ್ರಾಂಚ್ ಕೋರ್ಸ್ ಕೂಡ IC ಅಂದರೆ ಕಂಪ್ಯೂಟರ್ ಸೈನ್ಸ್ ಇನ್ IoT ಆ್ಯಂಡ್ ಸೈಬರ್ ಸೆಕ್ಯೂರಿಟಿ 4,610ಕ್ಕೆ ನಿಂತಿತ್ತು. ಹಾಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 29,234 ಬಂದಿರೋರಿಗೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಿಕ್ಕಿದೆ.
ಏರೋಸ್ಪೇಸ್ ಇಂಜಿನಿಯರಿಂಗ್ ಒಂದು 5 ವರ್ಷದ ಹಿಂದೆ ಏರೋನಾಟಿಕಲ್ ಆ್ಯಂಡ್ ಏರೋಸ್ಪೇಸ್ ತುಂಬ ಡಿಮ್ಯಾಂಡ್ ಇತ್ತು. ಏರೋಸ್ಪೇಸ್ ಇಂಜಿನಿಯರಿಂಗ್ 9598 ಬಂದಿರೋರಿಗೂ BMS ಕಾಲೇಜಲ್ಲಿ ಸಿಕ್ಕಿದೆ. ಸೊ BMS ಕಾಲೇಜು ಭಾರತದ ಪ್ರಪ್ರಥಮ ಪ್ರೈವೇಟ್ ಏಡೆಡ್ ಕಾಲೇಜ್. 1947 ಟೈಮಲ್ಲೇ ಇದು ಸ್ಟಾರ್ಟ್ ಆಯಿತು. ತುಂಬ ಹಳೆಯ ಕಾಲೇಜು, ಒಂದು ಪ್ರತಿಷ್ಠಿತ ಕಾಲೇಜು. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ತುಂಬ ಟೈಮ್ ಇದೆ. ಈಗ CET ಆಯಿತು, ನೀಟು ಕಾಮೆಡ್ಗೆ ಮುಗಿಯುತ್ತೆ, ಅದಾದಮೇಲೆ ತುಂಬ ಟೈಮ್ ಇರುತ್ತೆ. ಎಲ್ಲ ಕಾಲೇಜಸ್ಸು ಒಂದು ರೌಂಡ್ ಹೊಡೀರಿ. ಸೊ ಹಾಗಾಗಿ ನಿಮಗೆ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಕಾಣುತ್ತೆ. ಪ್ಲೇಸ್ಮೆಂಟ್ ಆಫೀಸ್ಗೆ ಹೋಗಿ ಮಾತಾಡಿ, ಡಿಪಾರ್ಟ್ಮೆಂಟ್ಗೆ ಹೋಗಿ ವಿಸಿಟ್ ಮಾಡಿ, ಲ್ಯಾಬ್ ಫೆಸಿಲಿಟಿ ಎಲ್ಲ ಹೇಗಿದೆ ಅಂತ. ಸೊ ಗೆಟ್ ಆಲ್ವೇಸ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್. ಸೊ ಅದನ್ನೆಲ್ಲ ಒಂದು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ನಿಮ್ಮದೇ ಆದ ಒಂದು ಪ್ರಯಾರಿಟಿ ಆರ್ಡರ್ ರೆಡಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ CET 2025.